ಹಲೋ, ನಮಸ್ಕಾರ ಎಲ್ಲರೂ. ಹೇಗಿದ್ದೀರಾ? ಇಲ್ಲಿ ವೈಫೈ ಸಿಗ್ತಾ ಇಲ್ಲ, ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಕೇಳ್ಬೇಡಿ ವೈಫೈ ಬಗ್ಗೆ. ಓಕೆ, ಸೊ ನಮಸ್ಕಾರ, ವೆಲ್ಕಮ್ ಟು ನನ್ನ ಚಾನೆಲ್ಗೆ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಎಸ್ ಆರ್ ನೋ ರೀಡಿಂಗ್ ಮಾಡ್ತೀನಿ. ಓಕೆ, ವಿತ್ ಕೀಪಿಂಗ್ ನಿಮ್ಮ ರಿಲೇಷನ್ಶಿಪ್ ಮೈಂಡಲ್ಲಿ ವಿತ್ ರೆಸ್ಪೆಕ್ಟ್ ಟು ನೀವು ಒಂದು ಹೆಲ್ತಿ ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಹೆಲ್ತಿಯಾಗಿದೆಯಾ ಇಲ್ವಾ ಅಂತ. ಸೊ ನಾನು ಪ್ರಶ್ನೆ ಕೇಳೋದು, ನಿಮ್ಮ ಲವ್ ಲೈಫ್ ಅಥವಾ ನಿಮ್ಮ ರಿಲೇಷನ್ಶಿಪ್, ಓಕೆ, ಕೆಲಸದ ಜೊತೆ ಆಗಿರ್ಬೋದು, ನೀವು ಯಾವುದೇ ವ್ಯಕ್ತಿ ಆಗಲಿ, ಒಂದು ವಸ್ತು ಆಗಲಿ, ಕೆಲಸ ತುಂಬ ಇಷ್ಟಪಡ್ತಿರೋ ಅದರ ಬಗ್ಗೆ. ಓಕೆ, ಯು ಲವ್ ದಟ್ ಜಾಬ್, ಯು ಲವ್ ದಟ್ ಪರ್ಸನ್, ಯು ಲವ್ ದಿಸ್ ಮ್ಯಾರಿಡ್ ಲೈಫ್, ಅಥವಾ ಯು ಲವ್ ದಿಸ್ ಕಿಡ್, ಏನಾದರೂ ಆಗಿರ್ಬೋದು. ಸೊ ನನಗೆ ಐ ಲವ್ ಮೈ ಗೂಬೆ. ಓಕೆ, ಆ ಥರ. ಸೊ ಸಂಬಂಧ ಹೇಗಿದೆ? ಇಸ್ ಇಟ್ ಸ್ಟ್ರಾಂಗ್? ಇಸ್ ಇಟ್ ಹೆಲ್ತಿ? ಲವ್ ರಿಲೇಷನ್ಶಿಪ್ ಹೆಲ್ತಿ ಇದೆಯಾ? ನಾನು ಎಕ್ಸಾಂಪಲ್ ತೋರಿಸ್ದೆ, ಐ ಲವ್ ಮೈ ಔಲ್ ಅಂತ, ಐ ಲವ್ ಮೈ ಗೂಬೆ. ಸೊ ಅದೇ ಥರ ನಮ್ಮಿಬ್ಬರು ರಿಲೇಷನ್ಶಿಪ್ ಹೆಲ್ತಿಯಾಗಿದೆಯಾ? ಸೊ ನನಗೂ ಅವಳಿಗೂ ಏನು ಸಂಬಂಧ? ಓಕೆ, ಸೊ ಅವಳಿಂದ ನನಗೇನಾಗಬೇಕು, ನನ್ನಿಂದ ಅವಳಿಗೇನಾಗಬೇಕು? ಓಕೆ, ಆ ಥರ ಒಂದು ರೀತಿಯಲ್ಲಿ. ಓಕೆ, ಸೊ ನಿಮ್ಮ ಸಂಬಂಧ, ನಿಮ್ಮ ಲವ್ ರಿಲೇಷನ್ಶಿಪ್ ಹೆಲ್ತಿಯಾಗಿದೆಯಾ? ಓಕೆ, ಸೊ ಫಸ್ಟು ಓವರ್ ಆಲ್ ಎನರ್ಜಿ ಚೆಕ್ ಮಾಡ್ತೀನಿ ನಾನು ಇದ್ರಲ್ಲಿ ಬರೀ ಮೇಜರ್ ಆರ್ಕಾನಸ್ ಇದೆ. ಓಕೆ, ಮೇಜರ್ ಪಾರ್ಟ್ ಆಫ್ ಯರ್ ಲೈಫಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ ಹೇಗೆ ಎಫೆಕ್ಟ್ ಆಗುತ್ತೆ, ಇಸ್ ಇಟ್ ಹೇಗೆ ಓವರ್ ಆಲ್ ಒಂದು ಪಿಕ್ಚರ್ ತೆಗಿತೀನಿ. ಓಕೆ, ಚಿಕ್ಕದು ಕಾರ್ಡಿದ್ದು ನಾನೇ ಸ್ವಂತ ಮಾಡಿದ್ದು ಈ ಕಾರ್ಡ್ನ, ಅಂದರೆ ಏನೇನೋ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ಓಕೆ, ಕಾಣ್ತಿದೆಯಾ ನಿಮಗೆ? ಎಸ್, ಡೆತ್, ಟ್ರಾನ್ಸ್ಫಾರ್ಮೇಷನ್. ಮೇ ಬಿ ಕೆಲವ್ರಿಗೆ ಇದು ಸ್ವಲ್ಪ ಕಷ್ಟ ಅಂತಿರ್ಬೋದು. ಓಕೆ, ಸೀದಾ. ಓಕೆ, ಬಟ್ ಈ ಲವ್ ಲೈಫಿನಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ನಡೀತಿದೆ ಇವಾಗ. ಸೊ ಓವರ್ ಆಲ್ ಎನರ್ಜಿ ಇದು ನ್ಯೂಟ್ರಲ್ ಅಂತ ಹೇಳ್ತೀನಿ. ಡಿಪೆಂಡ್ಸ್ ಆನ್ ನೀವು ಇದನ್ನು ಆಕ್ಸೆಪ್ಟ್ ಮಾಡ್ಕೊತೀರಾ ಅಂತ. ಓಕೆ, ನೀವು ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ಕೊತೀರಾ ಅಥವಾ ರಿಜೆಕ್ಟ್ ಮಾಡಿಬಿಡ್ತೀರಾ, ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಾನು ಬಿಡೋಕ್ಕೆ ರೆಡಿ ಇಲ್ಲ, ನಾನು ಇನ್ನೊಂದು ಕಡೆ ನೋಡೋಕ್ಕೆ ರೆಡಿ ಇಲ್ಲ, ಆ ಥರ ನೀವು ಅಡಮೆಂಟ್ ಆಗಿದ್ದೀರಾ, ಅಥವಾ ಹೆಂಗೆ ಬರುತ್ತೋ ಹಂಗೆ ಒಪ್ಕೊಂಡು ಅಲ್ಟಿಮೇಟ್ಲಿ ಟ್ರಾನ್ಸ್ಫಾರ್ಮೇಷನಿಂದ ಪಾಸ್ ಆದ್ರೂ ನೀವು ರಿಸಲ್ಟ್ ಬರೋದೇ ಒಂದು ಪಾಸಿಟಿವ್, ಸ್ಟ್ರಾಂಗ್ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಡೆಫಿನೆಟ್ಲಿ ಫಾರ್ ನಾವು ನೀವು ಸ್ವಲ್ಪ ಚಾಲೆಂಜಸ್ ನೋಡ್ತಾ ಇದ್ದೀರಾ. ಓಕೆ, ಆದರೂ ನಿಮ್ಮ ಈ ಚಾಲೆಂಜ್ ನೀವೇನು ನೋಡ್ತಿದ್ದೀರಲ್ವ, ಇಸ್ ಇಟ್ ಹೆಲ್ತಿ? ನಿಮ್ಮ ರಿಲೇಷನ್ಶಿಪ್ ಮೇಲೆ ಇದು ಹೆಲ್ತಿ ಎಫೆಕ್ಟ್ ಇದೆಯಾ ಅಥವಾ ಹೆಂಗಿದೆ? ಓಕೆ, ಸೊ ಟ್ಯಾರೋ ಎಸ್ ಆರ್ ನೋ ನೋಡೋಣ. ಈಸ್ ನಿಮ್ಮ ರಿಲೇಷನ್ಶಿಪ್ ಹೆಲ್ತಿ? ಸಾರಿ, ಹ್ಯಾಂಗ್ಡ್ ಮ್ಯಾನೇ ನನಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಸೋದು. ಓಕೆ, ನಾನೇ. ಓಕೆ, ಅಡಚಣೆ ಅನ್ನೋದಿದೆ. ಓಕೆ, ಲವ್ ಲೈಫ್ನಲ್ಲಿ ಅಡಚಣೆ ಅನ್ನೋದಿದೆ. ಮನುಷ್ಯರು ಎಸ್ಪೆಷಲಿ ಇಲ್ಲಿ ಲಿಟ್ರಲಿ ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಅಂತಿದ್ದಾಗ ಕೆಲಸ ವಸ್ತು ಎಲ್ಲ ಬಿಡಿ, ಮೇನ್ಲಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಹುಡುಗಿ ಮಧ್ಯೆ ಬಂದಾಗ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಬಂದಾಗ, ಎಸ್, ಚಾಲೆಂಜಸ್ ಆರ್ ದೇರ್. ನನಗೆ ಕೆಲವ್ರಿಗೆ ಇದೆ ಮತ್ತು ಕೆಲವರಿಗೆ ಬರ್ತಾ ಇದೆ ಅಂತ ಕೂಡ ಕೇಳಿಸ್ತು. ಸೊ ಬನ್ನಿ ನೋಡೋಣ. ಓಕೆ, ದ ಲವರ್ಸ್. ಫಸ್ಟ್ ಕಾರ್ಡ್ ಲವರ್ಸ್. Okay, thank you. The Temperance. Okay, we have the 10 of Wands. ಸೊ ಡೆತ್ ಕಾರ್ಡ್ ಜೊತೆಗೆ ಈ ರೀಡಿಂಗ್ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಓಕೆ, ಆ್ಯಸ್ ಐ ಟೋಲ್ಡ್, ನೀವು ಸ್ವಲ್ಪ ಚಾಲೆಂಜಿಂಗ್ ಲವ್ ರಿಲೇಷನ್ಶಿಪ್ ಮೇನ್ಲಿ ವಿತ್ ರೆಸ್ಪೆಕ್ಟ್ ಟು ಬಾಯ್ ಗರ್ಲ್ ಅಂತ ಹೇಳಿದೆ. ಸೊ ಪ್ರೊಟೆಕ್ಟೆಡ್ ಆಗಿರುತ್ತೆ ನಿಮ್ಮ ಸಂಬಂಧ. ಆರ್ ಯು ಇನ್ ಎ ಹೆಲ್ತಿ ರಿಲೇಷನ್ಶಿಪ್? ಇದು ಎಸ್ಗಿಂತ ಜಾಸ್ತಿ ನಾನು ನಿಮಗೆ ನ್ಯೂಟ್ರಲ್ ಅಂತ ಹೇಳ್ತೀನಿ. ಆ್ಯಂಡ್ ಅಂತ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗೋವಂಥ, ಲಿಟ್ರಲಿ ಲೈಫ್ ಚೇಂಜ್ ಆಗುವಂತಹ ಒಂದು ಸಂದರ್ಭ ಇದೆ ಇಲ್ಲಿ. ಓಕೆ, ಏಂಜಲ್ಸ್ ಇದ್ದಾರೆ, ಅವ್ರು ರಕ್ಷಿಸ್ತಾರೆ, ಅವ್ರು ಕಾಪಾಡ್ತಾರೆ, ಬಟ್ ಚಾಲೆಂಜಸ್ ಇರುತ್ತೆ. ಬಟ್ ನಿಮ್ಮ ಲವ್ ರಿಲೇಷನ್ಶಿಪ್ ಇಸ್ ಸೇಫ್, ಇಟ್ಸ್ ಹೆಲ್ತಿ.
ಸೊ ಸೇಫಾಗಿದೆ. ಓಕೆ, ಹೆಲ್ತಿಯಾಗಿದೆಯೋ ಇಲ್ವೋ ಅದು ನಿಮ್ಮ ಸರ್ಕಮ್ಸ್ಟ್ಯಾನ್ಸಸ್ ಪ್ರಕಾರ ನೀವು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಓಕೆ, ಬಿಕಾಸ್ ಐ ಸಿ ಈ ಕಾರ್ಡ್ನಲ್ಲಿ, ಇಫ್ ಐ ಸಿ ಈ ಕಾರ್ಡ್ನಲ್ಲಿ ಐ ಡೂ ಸಿ ದಟ್ ಹುಡುಗ ಈಸ್ ಮೇನ್ಲಿ ಅಂದರೆ ನೀವು ಪಾರ್ಟ್ನರ್ ನೀವು ಹುಡುಗ. ಓಕೆ, ನೀವೇ ಹುಡುಗ ನೋಡ್ತಾ ಇದ್ರು ಅಥವಾ ನಿಮ್ಮ ಪಾರ್ಟ್ನರ್ ಹುಡುಗ, ನೀವು ಹುಡುಗಿ ನೋಡಿ ನಿಮ್ಮ ಪಾರ್ಟ್ನರ್ ಹುಡುಗ ಅಂತಿದ್ರೆ, ನಿಮ್ಮ ಪಾರ್ಟ್ನರ್ಗೆ ಈಸ್ ಮೋಸ್ಟ್ಲಿ ಅಬೌಟ್ ಲಸ್ಟ್, ಪ್ಯಾಷನ್ ನಿಮ್ಮ ಬಗ್ಗೆ ಜಾಸ್ತಿ. ಬಟ್ ನೀವು ಸ್ವಲ್ಪ ಡಿವೈನ್ ಕಡೆ ಜಾಸ್ತಿ, ಸ್ವಲ್ಪ ಸ್ಪಿರಿಚುವಲ್ ಕಡೆ ಜಾಸ್ತಿ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯ ಕೆಲವು ಸತಿ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಬರುತ್ತೆ, ಕೆಲವು ಸತಿ ಚಾಲೆಂಜಸ್ ಇನ್ ದ ಫಾರ್ಮ್ ಆಫ್ ಮೌಂಟೇನ್ಸ್. ಓಕೆ, ಇನ್ ದ ಫಾರ್ಮ್ ಆಫ್ ಒಂದು ನಿಮಿಷ, ಫೈನಲಿ ಕಾರ್ಡ್ ಹೆಂಗೆ ಹಿಡ್ಕೊಬೇಕು ಅಂತ ಕಲಿತೆ. ಓಕೆ, ಸೊ ಹಾಗಾಗಿ ಮೌಂಟೇನ್ಸ್ ಅಂತ ತೋರಿಸಿದ್ದಾರೆ. ಬಿಕಾಸ್ ನೀವೇನು ಮಾಡಬೇಕು, ಸ್ಪೆಷಲಿ ಬಾಯ್ ಈಸ್ ಮೇನ್ಲಿ ಅಟ್ರಾಕ್ಟೆಡ್ ಫಾರ್ ಲಸ್ಟ್. ಅವರ ಲಸ್ಟ್ ಜಾಸ್ತಿ ಇದೆ. ಓಕೆ, ಅವ್ರು ಬರೀ ನಿಮ್ಮನ್ನೇ ನೋಡ್ತಾ ಇದ್ದಾರೆ, ಡಿವೈನ್ಸು ಏನೂ ಇಲ್ಲ, ಅವ್ರ ಕನೆಕ್ಷನ್ ಏನಿಲ್ಲ, ಬರೀ ನಿಮ್ಮ ಮೇಲೇ ಲೈಕ್ ಲಿಟ್ರಲಿ ಲಸ್ಟ್. ಓಕೆ, ಬಟ್ ನೀವು ಸ್ವಲ್ಪ ಡಿವೈನ್ ಅಂತ ಜಾಸ್ತಿ. ಸೊ ನಿಮ್ಮದು ಈ ಆಪೋಸಿಟ್ ಆಗಿರೋದ್ರಿಂದ, ಓಕೆ, ನೀವು ಅವ್ರ ಹುಡುಗ ಲಸ್ಟ್ ಅಂತಂತಿದ್ರೆ ನೀವು ಸ್ವಲ್ಪ ಸ್ಪಿರಿಚುವಲ್ಲು, ಸ್ವಲ್ಪ ಲೈಕ್ ಇವಾಗ ಬೇಡ, ನಾಟ್ ದ ಟೈಮ್, ಆ ಥರ ನೀವು ಸ್ವಲ್ಪ ದೇವರು ಅಂತ ಹೆದರ್ತೀರ. ಇದೇ ಎಲ್ಲ ಒಂದು ಕಡೆ ಚಾಲೆಂಜ್ ಆಗಿರುತ್ತೆ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ಹುಡುಗಿಗೆ ನಾನು ಹೇಳ್ತೀನಿ, ನೀವು ಹುಡುಗಿ ಆಗಿದ್ದರೆ ಕಡಿಮೆ ರಿಸೋರ್ಸಸ್ ಇಟ್ಕೊಳ್ಳಿ. ನೀವೇನು ಮಾಡ್ತಿದ್ದೀರೋ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಅಥವಾ ಹಸ್ಬೆಂಡ್ ಜೊತೆಗೆ, ಇಟ್ಸ್ ಕರೆಕ್ಟ್. ಓಕೆ, ಇಟ್ ಈಸ್ ಕರೆಕ್ಟ್. ಬಿಕಾಸ್ ಆ ಲಸ್ಟ್ನ ಅವ್ರದ್ದು ನೀವು ಫುಲ್ಫಿಲ್ ಮಾಡೋಕ್ಕೆ ಹೋಗಿ ದೆರ್ ಆರ್ ಚಾನ್ಸಸ್ ದಟ್ ನಿಮಗೆ ಚಾಲೆಂಜಸ್ ಬಂದ್ಬಿಡ್ಬೋದು ಅಂತ. ಓಕೆ, ಸೊ ಅಲ್ಟಿಮೇಟ್ಲಿ ಬರೋ ಚಾಲೆಂಜ್ ಕೂಡ ತುಂಬ ದೊಡ್ಡದಾಗೇ ಇರುತ್ತೆ. ಆ್ಯಂಡ್ ನೀವು ಸ್ಪಿರಿಚುವಲ್ ಬೀಯಿಂಗ್ ಆಗಿರೋದ್ರಿಂದ ನೀವು ಸ್ವಲ್ಪ ಗಮನ ಇಡಬೇಕು ಅದರಲ್ಲಿ. ಓಕೆ, ನೀವು ಕಡಿಮೆ ರಿಸೋರ್ಸಸ್ ಇಟ್ಕೊಳ್ಳಿ. ಆದಷ್ಟು ಡಿಸ್ಟ್ರಾಕ್ಷನ್ ಆಗೋಕ್ಕೆ ಎಷ್ಟೇ ಟ್ರೈ ಮಾಡೋದು, ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಇಸ್ ನಾಟ್ ದ ಟೈಮ್. ಇವಾಗ ಏನೇ ನೀವು ಅರ್ಜೆಂಟಾಗಿ ಏನೇ ಡಿಸಿಷನ್ ತೊಗೊಂಡ್ರೂ ಇಟ್ ಅಫೆಕ್ಟ್ಸ್ ನಿಮ್ಮಿಬ್ಬರು ಲೈಫ್ಗೂ ಅಫೆಕ್ಟ್ ಆಗುತ್ತೆ. ಓಕೆ, ನೀವು ಮದುವೆ ಆಗಿದ್ದರೆ ನಿಮ್ಮಿಬ್ಬರು ಲೈಫ್ಗೂ ಅಫೆಕ್ಟ್ ಆಗುತ್ತೆ. ನೀವು ಸಿಂಗಲ್ ಆಗಿದ್ದು ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ ಚಾಲೆಂಜಸ್ ತುಂಬ ಬರುತ್ತೆ. ಹಂಗಂದರೆ ಎಲ್ಲ ನಿಮ್ಮದೇ, ಎಲ್ಲ ಹೆಂಗೆ ಬರುತ್ತೆ ಅಂದರೆ ಎಲ್ಲ ನಿಮ್ಮಿಂದಾನೇ, ಎಲ್ಲರೂ ನಿಮ್ಮನ್ನೇ ತಪ್ಪು ಅಂತ ನೋಡೋದು, ನೀವೇ ಎಲ್ಲ ಭಾರ ಹಾಕ್ಕೊಳ್ಳೋದು, ನಿಮಗೆ ದಾರಿ ಮುಂದಕ್ಕೆ ತುಂಬ ಕಷ್ಟ ಅನಿಸೋದು. ಓಕೆ, ಆ್ಯಂಡ್ ಬೇರೆ ಕಾರ್ಡ್ ಮೀನಿಂಗು ಹೇಳ್ತೀನಿ. ಈ ಕಾರ್ಡಲ್ಲಿ ಆದಷ್ಟು ನೀವು ಸ್ವಲ್ಪ ರಿಸೋರ್ಸಸ್ ಕಮ್ಮಿ ಇಟ್ಕೊಳ್ಳಿ, ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇಟ್ಕೊಳ್ಳಿ. ಓಕೆ, ಇದು ನಿಮ್ಮ ಬ್ರೈನ್ ಕೂಡ ನಿಮಗೆ ತಲೆ ಕೂಡ ನಿಮಗೆ ಫಾಗಿ ಬ್ಲಾಕ್ಡ್ ಅಂತ ಆಗ್ಬೋದು. ಅಂದರೆ ನಿಮ್ಗೆ ಡಿಸಿಷನ್ ತೊಗೊಳ್ಳೋ ಕೆಪಾಸಿಟಿ ಏನಿದೆಯೋ ಇವಾಗ ತುಂಬ ಸ್ಟ್ರಾಂಗಾಗಿ ಇಂಟ್ಯೂಷನ್ ಮಾತು ಕೇಳೋದು ಏನು ಮಾಡ್ತಿದ್ದೀರೋ ಅಷ್ಟು ಇರೋದಿಲ್ಲ. ಓಕೆ, ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗೋ ಮುಂಚೆ ಜಸ್ಟ್ ಒಮ್ಮೆ ಥಿಂಕ್ ಮಾಡಿ. ಓಕೆ, ಆ್ಯಂಡ್ ನೀವು ಹುಡುಗಿಯಾಗಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ, ಸರಿಯಾಗಿರೋ ಗಂಡು ಸಿಗ್ತಿಲ್ಲ, ಪ್ರೊಫೈಲ್ಸ್ ಬರ್ತಾಯಿಲ್ಲ ಅಂತಿದ್ರೆ ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಹಾವ್ ರಿಲೇಟೆಡ್ ಸರ್ಪದೋಷ ಅನ್ನೋದಿರ್ಬೋದು. ಓಕೆ, ಸರ್ಪದೋಷ ಅನ್ನೋದಿರ್ಬೋದು. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಟ್ ಇಟ್ಸ್ ಅ ಮೇ ಬಿ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಬಂದಿದೆ, 2 ಮೇಜರ್ ಆರ್ಕಾನ ಬಂದಿದೆ. ಸೊ ಇಟ್ ಶೋಸ್ ಒಂದು ಕಡೆ ಲೈಫ್ ಅಂದರೆ ನಿಮ್ಮ ಲವ್ ಲೈಫ್ನಲ್ಲಿ ಚಾಲೆಂಜಸ್ ಅಥವಾ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ ಅಂತ. ಆ್ಯಂಡ್ ಈ ಕಾರ್ಡ್ ಏನಿಲ್ಲ, ಇಟ್ ಸೇಸ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಇದೂ ಅದೇ ಹೇಳುತ್ತೆ. ಓಕೆ, ಎಲ್ಲಿ ಏಂಜಲ್ಸ್ ಇರ್ತಾರೋ ನಿಮ್ಮ ಸಂಬಂಧ ಈಸ್ ಪ್ರೊಟೆಕ್ಟೆಡ್. ಇಟ್ಸ್ ಓನ್ಲಿ ನಿಮ್ಮ ಡಿಸಿಷನ್ ಬೇಸ್ ಮೇಲೆ ಇದಿಬ್ರಿಗೂ ಒಂಥರ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಇದ್ದಂಗೆ. ಓಕೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಇಬ್ರಿಗೂ. ಓಕೆನಾ? ಆ್ಯಂಡ್ ಈ ಕಾರ್ಡ್ ಮಾತ್ರ ವೆರಿ ಕ್ಲೋಸ್ ಟು ದಿ ಎಂಡಿಂಗ್ ಆಫ್ ದ ಟ್ರಾನ್ಸ್ಫಾರ್ಮೇಷನ್. ಸೊ ಸ್ವಲ್ಪ ಹೇಳ್ತಾರಲ್ಲ, ಆರೋ ಮುಂಚೆ ದೀಪ ತುಂಬ ಜೋರಾಗಿ ಉರಿಯುತ್ತೆ ಅಂತ. ಸೊ ಹಾಗಾಗಿ ಟ್ರಾನ್ಸ್ಫಾರ್ಮೇಷನ್ ಮುಗಿತಾ ಬಂತು, ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಬಾಕಿ ಇದೆ. ಅಬ್ಬಬ್ಬ ಅಂದರೆ ಒಂದು 10 ಡೇಸ್ ಆಗಿರ್ಬೋದು, 10 ಡೇಸ್ ಆಗಿರ್ಬೋದು, ಅಥವಾ ಯಾವುದೇ ತಿಂಗಳು 10th ತಾರೀಕು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 1 ಮತ್ತು 10ನೇ ತಾರೀಕು ಯಾವುದೇ ತಿಂಗಳು ಮುಗಿಯೋ ಅಂಥ ದಿವಸ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಆಯಿತು, ನಿಮಗೆ ಅದು ಗೊತ್ತಾಗುತ್ತೆ. ಲೈಕ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಇವಾಗ ನಿಮ್ಮ ಲವ್ ರಿಲೇಷನ್ಶಿಪ್ ಇದ್ದು ಯಾರ್ಯಾರು ಮದುವೆ ಬೇಡ ಅಂತಿದ್ದು ಅವ್ರು ಒಪ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ನಿಮ್ಮ ಮ್ಯಾರೇಜ್ ಆಗಿದ್ದರೆ ನಿಮ್ಮ
ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮೇ ಬಿ ಸಾರಿ ಕೇಳ್ತಾರೆ ಕೆಲವರು ಅಂತ ಅನಿಸುತ್ತೆ ಮ್ಯಾರೇಜ್ ಆಗಿದ್ದರೆ. ಓಕೆ, ಸೊ ಹಾಗಾಗಿ ಇನ್ಮೇಲೆ ನೀವು ಚೆನ್ನಾಗಿರ್ತೀರ. ಓಕೆ, ಇದು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸು. ಇಟ್ಸ್ ಥ್ಯಾಂಕ್ ಯು ದೇವರೇ, ಥ್ಯಾಂಕ್ ಯು, ಬಿಕಾಸ್ ಎಂಡಿಂಗ್ ಆಗ್ತಾ ಬಂತು. ಸೊ ನ್ಯೂ ಬಿಗಿನಿಂಗ್ ಇದೆ, ಇನ್ನೊಂದು ಸ್ವಲ್ಪ ತಡ್ಕೊಂಬಿಡಿ. ಓಕೆ, ನಿಮಗೆ ಸ್ವಂತ ಮನೆ, ಅಬಂಡನ್ಸ್, ಸಕ್ಸಸ್, ಪೀಸ್ ಆಫ್ ಮೈಂಡ್, ಇಂಟ್ಯೂಷನ್ ಸ್ಟ್ರಾಂಗ್ ಆಗೋದು, ಆಮೇಲೆ ಅಡಚಣೆಗಳು ಬರಲ್ಲ. ಓಕೆ, ಹಂಗೆ ಬಂದ್ರೂ ನಿಮ್ಮ ಹೇಗೆ ಅದನ್ನು ಇಬ್ಬರು ಸೇರಿ ಅದನ್ನು ಪಾಸ್ ಮಾಡೋದು. ಓಕೆ, ಆ ಥರ ಪವರ್ ಎಲ್ಲ ಬರುತ್ತೆ. ಸೊ ಬ್ಲೆಸ್ಡ್ ರಿಲೇಷನ್ಶಿಪ್, ಹೌದು, ತುಂಬ ಬ್ಲೆಸ್ಡ್ ಇದೆ, ತುಂಬ ಆಶೀರ್ವಾದ ಇದೆ ನಿಮಗೆ. ಓಕೆ, ಇವಾಗ ನೀವು ದುಡುಕ್ಬೇಡಿ ಅಂತ ಹೇಳ್ತೀನಿ. ಯಾವುದೇ ಡಿಸಿಷನ್ ಬ್ರೇಕಪ್ ಅಂತ ಬೇರೆ ಅಂತ ದುಡುಕಕ್ಕೆ ಹೋಗಬೇಡಿ. ಸ್ವಲ್ಪ ದಿವಸ ಅಷ್ಟೇ, ಸ್ವಲ್ಪ ದಿವಸ. ಓಕೆ, ಈ ಕಾರ್ಡ್ ನೋಡಿದ್ರೆ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ತಿರ್ಗಾ ಆ ಫೈರ್, ಆ ಪ್ಯಾಷನ್ ಇಬ್ಬರು ಕಡೆಯಿಂದನೂ ಇನ್ನು ಜೆನ್ಯೂನ್ ವೇ ಆ್ಯಂಡ್ ಟ್ರೂ ವೇನಲ್ಲಿ ಸ್ವಲ್ಪ ಎಮೋಷನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು. ಎಮೋಷನ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋದ್ರಿಂದ ನಿಮ್ಗೆ ಸ್ವಲ್ಪ ಡಿಸಿಷನ್ಸ್ ಕೂಡ ಕೋಪ ತೊಗೊಂಡು ಬಾ ಆ ಥರ ಅಂದ್ಬಿಟ್ಟು ಮಾತಾಡ್ಬೋದು, ರಗಳೆ ಆಗ್ಬೋದು. ಬಟ್ ಏನೇ ಆದರೂ ನಿಮ್ಮ ಸಂಬಂಧ ಪ್ರೊಟೆಕ್ಟೆಡ್ ಆಗಿರುತ್ತೆ. ಓಕೆ, ಇದು ಮೇಜರ್ ಚೇಂಜಸ್ ಇರೋದ್ರಿಂದ ಸಂಬಂಧ ವಿಲ್ ಬಿ ನೈಸ್. ಓಕೆ, ಚೆನ್ನಾಗಿ ಹೆಲ್ತಿ ಇರುತ್ತೆ. ಬಟ್ ಜೊತೆಗೆ ಸ್ವಲ್ಪ ಚಾಲೆಂಜಸ್ ಅಂತ ಕೂಡ ಬರುತ್ತೆ ಅಂತ ಹೇಳೋಕ್ಕೆ ಫೈನಲ್ ರಿಸಲ್ಟ್ ಇಷ್ಟು ಅಂತ ಹೇಳ್ತೀನಿ. ಹ್ಯಾಂಗ್ಡ್ ಮ್ಯಾನ್, ನೀವು ಒಬ್ರನ್ನೊಬ್ರನ್ನ ನೋಡೋ ರೀತಿ ಇದೆಯಲ್ಲ, ಪರ್ಸ್ಪೆಕ್ಟಿವ್, ಅದೇ ಚೇಂಜ್ ಆಗಿಬಿಡುತ್ತೆ ಇನ್ ಅ ವೆರಿ ಗುಡ್ ವೇ. ನನಗಿರೋ ಪಾರ್ಟ್ನರ್ ಬೆಸ್ಟು, ಆ ಥರ ನಿಮ್ಮಿಬ್ಬರ ಮನಸ್ಸಲ್ಲೂ ಬರುತ್ತೆ. ನಾನು ನನ್ನ ಪಾರ್ಟ್ನರ್ ನಂಬ್ತೀನಿ, ನನಗಿರೋ ಪಾರ್ಟ್ನರ್ ಬೆಸ್ಟು, ನನ್ನ ರಿಲೇಷನ್ಶಿಪ್ ಈಸ್ ದ ಬೆಸ್ಟ್, ಆ ಥರ ಕನ್ವರ್ಟ್ ಆಗಿಬಿಡುತ್ತೆ. ಏನೋ ನಿಮ್ಮ ಹಿಂದೆ ನಿಮ್ಮ ಪಾರ್ಟ್ನರ್ ಇರಲಿ, ಅವಾಗ ನಿಮ್ಮ ಹಿಂದೆ ಕೂಡ ಲಾಯಲ್ ಆಗಿರ್ತಾರೆ. ಓಕೆ, ನಂಬರ್ 1 ಲಾಯಲ್ಟಿ ಇರುತ್ತೆ, ನಂಬರ್ 2 ಪ್ಯೂರಿಟಿ ಇರುತ್ತೆ, ನಂಬರ್ 3 ಟ್ರೂತ್ ಇರುತ್ತೆ, ನಂಬರ್ 4 ಅವ್ರು ನಿಮ್ಮ ಬ್ಯಾಕ್ ಬೈಟಿಂಗ್ ಅಂದರೆ ನಿಮ್ಮ ಬೆನ್ನ ಹಿಂದೆ ಕೆಟ್ಟದಾಗ ಮಾತಾಡೋದಾಗಲಿ, ತಲೆ ತಿಂತ ಮನೆಗೆ ಹೋಗೋದೇ ಬೇಡ ಅನಿಸುತ್ತೆ ಅಂತ ಅಂತಾರೆ ಕೇಳೋರು, ಆ ಥರ. ಮತ್ತು ಅದು ನನ್ನ ವೈಫ್ ಅಥವಾ ನನ್ನ ಹಸ್ಬೆಂಡ್ ಆ ಥರ ಇಲ್ಲ, ಆ ಥರ ಮಾತು. ಅಥವಾ ನನ್ನ ಗರ್ಲ್ ಫ್ರೆಂಡು, ನನ್ನ ಬಾಯ್ ಫ್ರೆಂಡು ಈ ಥರ ನನಗೇನು ಕೊಡಿಸಲ್ಲ, ಗಿಫ್ಟ್ ಕೊಡೋಲ್ಲ, ಅದು ಇದು ಅಂತ ಏನೂ ಮಾತಿರಲ್ಲ. ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ. ನಿಮ್ಮ ಒಬ್ಬರು ಎದುರುಗಡೆ ಇದ್ರೂ ಅಥವಾ ಬೇರೆ ಕಡೆ ಇದ್ರೂ, ಲಾಂಗ್ ಡಿಸ್ಟೆನ್ಸ್ನಲ್ಲಿದ್ದರೂ ಕೂಡ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಆ್ಯಂಡ್ ಮ್ಯೂಚುವಲಿ ಟ್ರೂತ್ ಅನ್ನೋದಿರುತ್ತೆ. ಓಕೆ, ಸೊ ಇಟ್ಸ್ ನೈಸ್. ಒಂಥರ ಹೆಂಗಿದೆ ಅಂದರೆ ಸೆಂಟ್ರಲ್ಲಿದ್ದೀರ. ಓವರಾಲ್ ರಿಸಲ್ಟ್ ಹೇಳಬೇಕಂದ್ರೆ ಸೆಂಟ್ರಲ್ಲಿದೆ, ಚೆನ್ನಾಗಿದೆ. ಬಟ್ ಟ್ರಾನ್ಸ್ಫಾರ್ಮೇಷನ್ ನಡೀತಿದೆ. ಸೊ ಇದನ್ನು ನೀವು ಮೇ ಬಿ ಅಂತಿದೆ, ಈ ಮೇ ಬಿನ 100% ಯಸ್ ಮಾಡ್ಕೊಬೋದು. ಓಕೆ, ಹೆಂಗೆ ಅಂತ ಸ್ವಲ್ಪ ತಾಳ್ಮೆ, ಸ್ವಲ್ಪ ಪೇಷನ್ಸ್, ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ನ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡೋ ತಿಳ್ಕೊಬೇಕು. ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಫ್ಕೋರ್ಸ್ ಐ ಸಿ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಬಟ್ ಲಸ್ಟ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಹುಡುಗ ಕಡೆಯಿಂದ. ಅದು ನಿಮಗೆಲ್ಲೋ ಒಂದು ಕಡೆ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ಬೋದು. ಸ್ವಲ್ಪ ತಾಳ್ಮೆ ತೊಗೊಂಡು ನೀವು ಸ್ವಲ್ಪ ತಾಳ್ಮೆ ಮತ್ತು ಆರಾಮಾಗಿ ಜಾಸ್ತಿ ಅದನ್ನು ದೊಡ್ಡದು ಮಾಡ್ದಿರ ಇದ್ದರೆ ಚೆನ್ನಾಗಿ ಪ್ರೊಟೆಕ್ಟೆಡ್ ಆಗಿರುತ್ತೆ. ನೀವು 100% ಜೊತೆಗೆ ಇರ್ತೀರ, ಯಾರೋ ದೂರ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಪ್ರೊಟೆಕ್ಟೆಡ್ ರಿಲೇಷನ್ಶಿಪ್ ಇದು. ಸೊ ಇದಕ್ಕೆ 2 ಥರ ಆನ್ಸರ್ ಕೊಡ್ತೇನೆ, ಮೇ ಬಿ ಆ್ಯಂಡ್ ಎಸ್, ಎರಡೂ ಬರುತ್ತೆ ಇದರಲ್ಲಿ. ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ಇರೋದ್ರಿಂದ ಮೇ ಬಿ ಇನ್ ಜನರಲ್ ಆಗಿ ನೋಡಿದ್ರೆ ಎಸ್, ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀರ. ವಿಶ್ ಫುಲ್ಫಿಲ್ಮೆಂಟ್, ಸೆಕೆಂಡ್ ಚಾನ್ಸ್ ಸಿಗ್ತಾಗೆ. ನಾನು ಆವಾಗಲೇ ಹೇಳಿಲ್ಲ, ಒಬ್ರಿಗೊಬ್ರು ಒಂದು ನೋಡೋ ಪರ್ಸ್ಪೆಕ್ಟಿವ್ ರೀತಿಯೇ ಚೇಂಜ್ ಆಗುತ್ತೆ ಅಂತ. ಆ ಥರನೇ ಸೆಕೆಂಡ್ ಚಾನ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ. ಪೇಜ್ ಆಫ್ ಪೆಂಟಿಕಲ್ಸ್, ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ, ಒಬ್ರಿಗೊಬ್ರು ಸಪೋರ್ಟಾಗಿರ್ತೀರ. ಪ್ಲಸ್ ಪ್ಯಾಷನ್ ಕೂಡ ಎಷ್ಟು ಬೇಕೋ ಅಷ್ಟಿರುತ್ತೆ. ಓವರಾಗೂ ಇರಲ್ಲ, ತುಂಬ ಕಮ್ಮಿಯಾಗೂ ಇರಲ್ಲ. ಓಕೆ, ಫೋಕಸ್ಡ್ ಆಗಿರ್ತೀರ. ಬೀಟ್ ಕರಿಯರ್, ಹೆಲ್ತ್, ವೆಲ್ತ್. ನಾನು ಹೇಳಿದೆ ನಿಮಗೆ ಫ್ಯಾಮಿಲೀಲಿ ಒಪ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ. ಆ ಕಡೆ ಬರುತ್ತೆ ಇದು. ಫ್ಯಾಮಿಲೀಲಿ ಒಪ್ಕೊಬೋದು. ಸ್ಟೆಪ್ ಬೈ ಸ್ಟೆಪ್ ಇಷ್ಟು ದಿವಸ ನೀವು ಇದ್ದಿದ್ದಕ್ಕೆ ಆ್ಯಸ್ ಎ ಗಿಫ್ಟ್ ನಿಮಗೆ ಫ್ಯಾಮಿಲಿ ಕಡೆಯಿಂದ ತುಂಬ ನನಗೆ ಹೇಳ್ತಾ ಇದ್ದಾರೆ, ನೀವು ಮ್ಯಾರೇಜ್ ಆಗಬೇಕು ಅಂತಿದ್ದರೆ ತುಂಬ ನೀವು ನಿಮ್ಮದೊಂದು ರಿಲಿಜನ್, ಅವ್ರದ್ದೊಂದು ರಿಲಿಜನ್ ಇದೆ, ಎರಡೂ ಒಂದೊಂದು ರೀತಿಯಲ್ಲಿ ಮದುವೆ ಆಗಬೇಕು ಅಂತ.
ಓಕೆ, ಬಿಕಾಸ್ ಇವ್ರ ಟ್ರೆಡಿಷನ್ ಬಿಟ್ಕೊಡೋಕೆ ಇವ್ರು ರೆಡಿ ಇಲ್ಲ, ನಿಮ್ಮ ಪಾರ್ಟ್ನರ್ ಟ್ರೆಡಿಷನ್ಸ್ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ. ಸ್ಪೆಷಲಿ ಹಿಂದೂ ಕ್ರಿಶ್ಚಿಯನ್ ಅಥವಾ ಕ್ರಿಶ್ಚಿಯನ್ ಮುಸ್ಲಿಮ್ ಅಥವಾ ಹಿಂದೂನಲ್ಲೇ ತುಂಬ ಬೇರೆ ಬೇರೆ ಅಂತಿದೆಯಲ್ಲ, ಆ ಥರ ಇದ್ದರೂ ಕೂಡ ಬಟ್ ಎರಡು ಥರ ಇಬ್ಬರು ರಿಲಿಜಿಯನ್ಗೂ ಕೂಡ ಇಬ್ಬರದ್ದು ಒಂದು ರಿಚುವಲ್ಸ್, ಓಕೆ, ಆ ರೀತಿನಲ್ಲಿ ನಿಮ್ಮದು ಮದುವೆ ಆಗುತ್ತೆ. ಬಟ್ ಡೆಫಿನೆಟ್ಲಿ ಐ ಡು ಸಿ ಎಲ್ಲರೂ ಒಪ್ಕೊತಾರೆ ನಿಮ್ಮ ಮದುವೆಗೆ. ಯಾ, ಎಸ್, ಚೆನ್ನಾಗಿರುತ್ತೆ, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಯಿತು. ಹೀಗೆ ನಗ್ನಾಗ್ತಾ ಜೊತೆಗೆ ಸದಾ ಯಾವಾಗಲೂ ಜೊತೆಗಿರಿ. ಏರುಪೇರು ಅನ್ನೋದು ಆಗ್ತಾ ಇರುತ್ತೆ, ಚೆನ್ನಾಗಿ ನಿಂತ್ಕೊಂಡು ಮುಂದಕ್ಕೆ ನಡೀರಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು. ಆ್ಯಂಡ್ ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಸದಾ ಚೆನ್ನಾಗಿರಿ, ನಗ್ನಾಗ್ತಾ ಇರಿ. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಆರ್ಯವಂಶಿ ಪೂಜಾ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್.